ಅಂತಂದರೆ ಏನೋ ಓಕೆ, ಬಟ್ ಮೇನ್ ಪ್ರಾಬ್ಲಮ್ ಏನು ಅಂತಂದರೆ ಡ್ರೆಸ್. ವೆದರ್ ಈ ಥರ ಇದೆ. ನಮ್ಮಮ್ಮ ಆಲ್ರೆಡಿ ಬ್ಯಾಟಿಂಗ್. ಗೈಸ್, ವೆಲ್ಕಮ್ ಬ್ಯಾಕ್ ಟು ನವ್ಯ ಗೌಡ ಯೂಟ್ಯೂಬ್ ಚಾನಲ್. ಸಾರಿ, ತುಂಬ ದಿವಸದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿರಲಿಲ್ಲ ಬಿಕಾಸ್ ಆಫ್ ಸಮ್ ಇಶ್ಯೂಸ್. ಸೊ ನಾನು ಮಾಡೋಕ್ಕಾಗಿರಲಿಲ್ಲ ವ್ಲಾಗು. ಸಾರಿ ಫಾರ್ ದ್ಯಾಟ್. ಓಕೆನಾ? ಬಿಕಾಸ್ ಇವತ್ತು ನಾನು ವ್ಲಾಗ್ನ ಮಾಡ್ತಿರೋ ಉದ್ದೇಶ ಏನು ಅಂತಂದರೆ, ನಮ್ಮ ತುಂಬ ಕ್ಲೋಸ್ ರಿಲೇಟಿವ್ ಆದ ನಮ್ಮ ಸ್ನೇಹ ಅಕ್ಕ ಇನ್ನು ಸಿದ್ದೇನ್ಪುರ ಅಲ್ಲಿ ಮದುವೆ ನಡೀತಾ ಇದೆ. ಸೊ ಬೆಳಗ್ಗೆಯಿಂದ ಹೋಗೋಕ್ಕಾಗಿಲ್ಲ, ಯಾಕಂದರೆ ಬಿಕಾಸ್ ಮಳೆ ಬರ್ತಾಯಿದೆ. ಸೊ ಅದಕ್ಕೆ ಇವಾಗ ಹೋಗಬೇಕು, ನೈಟ್ ರಿಸೆಪ್ಷನ್ ಇದೆ. ಸೊ ಅದಕ್ಕೆ ರೆಡಿಯಾಗಿ ಹೋಗಬೇಕು. ಸೊ ಅದೇ ಗ್ಯಾಪಲ್ಲಿ ವ್ಲಾಗ್ ಮಾಡೋಣ ಅಂತ ಅನಿಸ್ತು. ಸೊ ಮಾಡ್ತಾಯಿದ್ದೀನಿ. ಸೊ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸೊ ಗೋ ಆ್ಯಂಡ್ ಸಬ್ಸ್ಕ್ರೈಬ್ ನವ್ಯ ಗೌಡ ಯೂಟ್ಯೂಬ್ ಚಾನಲ್ ಆ್ಯಂಡ್ ಸಪೋರ್ಟ್ ಮಾಡ್ತಾಯಿರಿ. ಹೀಗೆ ನಾನು ವ್ಲಾಗ್ನ ಮಾಡ್ತಾಯಿರ್ತೀನಿ ಅಂತ ಹೇಳ್ತಾ, ಓಕೆನಾ? ಇವತ್ತು ನಮ್ಮ ಅಕ್ಕನ ಮದುವೆಗೆ ಹೋಗಬೇಕು. ಸೊ ಮಳೆ ಬರೋಗಿದೆ, ನೋಡೋಣ. ಟೈಮ್ ಇಷ್ಟು 6 ಗಂಟೆ ಆಗಿದೆ. ಇವಾಗ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಗೆಟ್ ರೆಡಿ. ವೆದರ್ ಈ ಥರ ಇದೆ, ಹೋಗಲೇಬೇಕು, ಬಟ್ ಏನೂ ಮಾಡೋಕ್ಕಾಗಲ್ಲ. ಸೊ ನೋಡಿ ಗೈಸ್, ನಮ್ಮ ಮನೆ ಮುಂದೆ ರೋಡ್ ಮಾಡ್ತಾಯಿದ್ದಾರೆ. ರೋಡ್ ಮಾಡಿ ನಮ್ಮ ಮನೆಯೇ ಡೌನ್ ಮಾಡಿಬಿಟ್ರು. ಆವಾಗೆಲ್ಲ ಮನೆ ಹೈಟ್ ಇತ್ತು. ಸೊ ಇವಾಗ ರೋಡ್ ಆದಮೇಲೆ ಮನೆ ಸ್ವಲ್ಪ. ಬಟ್ ಮೇನ್ ಪ್ರಾಬ್ಲಮ್ ಏನು ಅಂತಂದರೆ ಡ್ರೆಸ್ನ ಸೆಲೆಕ್ಷನ್ಸ್ ಮಾಡೋದು. ಓಕೆ, ನನಗಿವಾಗ ಏನು ಅನಿಸ್ತೈತೆ ಅಂತಂದರೆ ಡ್ರೆಸ್ ಹಾಕ್ಕೊಳ್ಳ ಇಲ್ಲ ಸ್ಯಾರಿ ಹಾಕ್ಕೊಳ್ಳ ಅಂತ. ನೋಡೋಣ. ನಾನು 100ಗೆ 50% ಸ್ಯಾರಿ ಚೂಸ್ ಮಾಡಿದ್ದೀನಿ, ಇನ್ನು 50% ಡ್ರೆಸ್ ಚೂಸ್ ಮಾಡಿದ್ದೀನಿ. ನಮ್ಮಮ್ಮ ಅಂತಾರೆ ಸ್ಯಾರಿ ಹಾಕೋ ಅಂತ, ಯಾಕಂದರೆ ತುಂಬ ಕ್ಲೋಸ್ ರಿಲೇಟಿವ್ ಫಂಕ್ಷನು. ಓಕೆ, ಸ್ಯಾರಿನೇ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಯಾವ ಸ್ಯಾರಿ ಹಾಕ್ಕೋತೀನಿ ಅಂತ ರೆಡಿ ಆಗಿಬಿಟ್ಟು. ಅವಳ ಅಂದಾನ ಕುರಿತೆ ಮನಸ್ಸು ಬರೆದಂತ ಗೀತೆ ಬಳಿಗೆ ನೀ ಬಂದು ಕೇಳಬಾರದೆ. ಇನ್ನು ಎಂದು ನೇರಣ ಹಾಗೆ ನಾನು ಇವಳ ಜೊತೆಯಲ್ಲೇ ಇರಲ ಅನುಗಾಲ. ನಡೆ ನೋಡಿ ಸರಳ ಮೆಚ್ಚಿಕೊಂಡೆ ಬಹಳ, ನನಗೆ ಅಂತ ಹುಟ್ಟಿ ಬಂದ ತಾರೆ ಇವಳ. ಓಕೆ ಗಾಯ್ಸ್, ಫೈನಲಿ ನಾನು ರೆಡಿಯಾಗಿದ್ದೀನಿ. ನನ್ನ ಔಟ್ಫಿಟ್ ಹೀಗಿದೆ. ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಕಮೆಂಟ್ ಮಾಡಿ, ಓಕೆನಾ? ಓಕೆ, 1 ಅವರ್ ಆಯಿತು ನಾನು ರೆಡಿಯಾಗೋಕ್ಕೆ ಸ್ಟಾರ್ಟ್ ಮಾಡಿ. 1 ಅವರಿಂದನೂ ರೆಡಿ ಆಗ್ತಾಯಿಲ್ಲ. ಓಕೆ, ಏನಂತ ಹೇಳಿದ್ರೆ ಸೀರೆ ಉಟ್ಕೊಳ್ಳೋದು ಸ್ವಲ್ಪ ಲೇಟ್ ಆಯಿತು. ಇವಾಗ ನಮ್ಮಮ್ಮ ಹೋಗಿದ್ದಾರೆ ಆಲ್ರೆಡಿ. ಇವಾಗ ನಾನು ಹೋಗಿ ಅವ್ರನ್ನ ಪಿಕ್ ಮಾಡಿ ಆಫ್ಟರ್ ದೆನ್ ನನ್ನ ಮದುವೆ ರಿಸೆಪ್ಷನ್ ಹಾಲ್ಗೆ ಹೋಗಬೇಕು. ಓಕೆ, ಹೇಗೆ ಕಾಣ್ತಿದ್ದೀನಿ ಅಂತ ಕಮೆಂಟ್ ಮಾಡಿ, ಓಕೆನಾ? ನಮ್ಮಮ್ಮ ಇವಾಗ ಹೋಗಿ ಪಿಕ್ ಮಾಡೋಷ್ಟರಲ್ಲಿ ನನ್ನ ಟೈಮ್ ಆಗುತ್ತೆ. ಆಲ್ರೆಡಿ ಟೈಮ್ ಆಗ್ತಾಯಿದೆ, ಆಚೆ ಮಳೆ ಬೇರೆ ಬರ್ತಾಯಿದೆ. ಓಕೆ, ಹೊರಡ್ತಾ ಇದ್ದೀನಿ ಇವಾಗ. ಹೋಗಿ ಅಲ್ಲಿ ಹೇಗಿದೆ ಅನ್ನೋದನ್ನು ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ. ಓಕೆ, ಆಲ್ರೆಡಿ ಬ್ಯಾಟಿಂಗ್. ರಿಸೆಪ್ಷನ್ ಎಲ್ಲ ಮುಗಿಸ್ಕೊಂಡು ಇವಾಗ ತಾನೇ ಮನೆಗೆ ರೀಚ್ ಆದ್ವಿ. ಸೊ ನಾನು ಮಧ್ಯದಲ್ಲಿ ಕ್ಯಾಪ್ಚರ್ ಮಾಡಬೇಕಿತ್ತು, ಬಟ್ ತುಂಬ ಮಳೆ ಇರೋದ್ರಿಂದ ನಾನು ಮಾಡಲಿಕ್ಕಾಗಿಲ್ಲ. ಅಲ್ಲೂ ಅಷ್ಟೇ ತುಂಬಾ ನಮ್ಮ ಫ್ರೆಂಡ್ಸ್ ಫ್ಯಾಮಿಲೀಸ್ ಎಲ್ಲ ಇದ್ದರು. ಸೊ ನನಗೆ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಸೊ ದಟ್ಸ್ ವೈ ಇವಾಗ ಮನೆಗೆ ಬಂದು ರೀಚ್ ಆದ್ವಿ. ಊಟ ಎಲ್ಲ ಮುಗಿಸಿ ಎಲ್ಲ ಚೆನ್ನಾಗಿತ್ತು. ಇವಾಗ ನಮ್ಮ ಅಕ್ಕ ಬಾವಂಗೆ ವಿಶ್ ಮಾಡಿ ಹೊಸ ಲೈಫ್ಗೆ ಕಾಲಿಡ್ತಾ ಇದ್ದಾರೆ. ಅವ್ರಿಗೆ ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತ ಹೇಳಿ ಅಲ್ಲಿಂದ ಹೊರಟ್ವಿ. ಇವಾಗ 9:30 ಆಗಿದೆ ಮನೆಗೆ ಬಂದು. ಓಕೆ, ಇವಾಗ ಫ್ರೆಶ್ ಆಗಬೇಕು. ಹೋಗಿ ಫ್ರೆಶ್ ಅಪ್ ಆಗಿ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಓಕೆ, ನನ್ನ ವ್ಲಾಗ್ ಇಷ್ಟ ಆಗಿದೆ. ಸಬ್ಸ್ಕ್ರೈಬ್ ಟು ನವ್ಯಗೌಡ ಯೂಟ್ಯೂಬ್ ಚಾನಲ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಗೈಸ್. ಓಕೆ, ಥ್ಯಾಂಕ್ ಯು. ಗುಡ್ ನೈಟ್. ಲವ್ ಯು ಆಲ್. ಬಾಯ್.